ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಕೆಪಿಸಿಸಿ ವಕ್ತಾರರಾದ ಆಯಿಷಾ ಫರ್ಜಾನ್ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಎಂಜಿ ನರೇಗಾ ಅಂತ ಐತಿಹಾಸಿಕವಾಗಿರುವ ಉದ್ಯೋಗ ಖಾತ್ರಿಯಾಗಿರುವ ಯೋಜನೆಯನ್ನ ಈ ಬಿಜೆಪಿ ಕೇಂದ್ರ ಸರ್ಕಾರ ಈಗ ಅದನ್ನ ವಿಬಿಜಿ ಗ್ರಾಮ್ಜಿ ಅಂತ ಹೊಸದಾದ ಯೋಜನೆಯನ್ನ ತರ್ತಿರೋದು ಕರಾಳವಾದ ವಿದ್ಯಮಾನದ ಬಗ್ಗೆ ಜನರಲ್ಲಿ ಹೆಚ್ಚು ಮನವರಿಕೆ ಮಾಡೋದು ಮೊದಲ ಉದ್ದೇಶ. ಅಲ್ಲಿ ಬಡವರಿಗೆ ನಮ್ಮ ಕಾಯ್ದೆ ಏನಿತ್ತು ಅಂದ್ರೆ ಕಾನೂನುಬದ್ಧವಾದ ಹಕ್ಕು ನೀಡಿತ್ತು ಮತ್ತು ಗ್ರಾಮ ಪಂಚಾಯತದಲ್ಲಿ ತಮ್ಮ ಕ್ರಿಯಾ ಯೋಜನೆಗಳನ್ನ ತಾವೇ ನಿರ್ಮಿಸುವಂತ ಒಂದು ಐತಿಹಾಸಿಕ ಯೋಜನೆ. ಅದರ ಎಲ್ಲ ಉತ್ತಮ ಅಂಶಗಳನ್ನ ಕುಂತು ತಂದು ಅದನ್ನ ಸಂಪೂರ್ಣವಾಗಿ ಕಿತ್ತು ಹಾಕಲು ಈ ಕೇಂದ್ರ ಸರ್ಕಾರ ಹೊರಟಿದೆ. ಈ ಬಿಜೆಪಿ ಸರ್ಕಾರ ಬಂದ್ಮೇಲೆ ನೋಟ್ ಬ್ಯಾನ್, ಜಿಎಸ್ಟಿ ಮತ್ತು ಲಾಕ್ಡೌನ್ ಅಂತಹ ನಿಷ್ಕರುಣೆಯಿಂದ ವರ್ತಿಸುತ್ತಿದ್ದ ಸರ್ಕಾರದ ಬಗ್ಗೆ ಖಂಡಿಸಿ ಮಾತನಾಡಿದ್ರು. ಮತ್ತು ಹಣಕಾಸಿನ ದಬ್ಬಾಳಿಕೆ ಕೇಂದ್ರ ಸರ್ಕಾರ ಮಾಡ್ತಿದೆ. ಜನರಲ್ಲಿ ಮನವರಿಕೆ ಮಾಡಬೇಕು, ಹೆಚ್ಚು ಮೀಟಿಂಗ್ಗಳನ್ನ ಮಾಡಿ ಪಾದಯಾತ್ರೆ ಮೂಲಕ ಧರಣಿ ಮಾಡೋ ಮೂಲಕ ಜನರಲ್ಲಿ ತಿಳಿ ಹೇಳ್ತೀವಿ ಅಂತ ಹೇಳಿದ್ರು. ಎಂಜಿ ನರೇಗಾ ಈ ಒಂದು ಐತಿಹಾಸಿಕವಾದಂತಹ ಒಂದು ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಅದನ್ನು ತೆಗೆದು ಪ್ರಸಕ್ತ ಕೇಂದ್ರ ಸರ್ಕಾರ ವಿಬಿ ಗ್ರಾಮ್ಜಿ ಅಂತ ಹೊಸದಾದ ಒಂದು ಯೋಜನೆಯನ್ನು ತರ್ತಾ ಇದೆಯಲ್ಲ, ಈ ಒಂದು ಕರಾಳವಾದಂತಹ ಒಂದು ವಿದ್ಯಮಾನದ ಬಗ್ಗೆ ಜನರಿಗೆ ಹೆಚ್ಚು ಮನವರಿಕೆ ಮಾಡಿಕೊಡಬೇಕು. ಅಲ್ಲಿ ಬಡವರಿಗೆ ನಮ್ಮ ಒಂದು ಕಾಯ್ದೆ ಏನಿತ್ತು, ಕಾನೂನುಬದ್ಧವಾದಂತಹ ಒಂದು ಹಕ್ಕನ್ನು ನೀಡಿತು, ತಮ್ಮ ಕೆಲಸಗಳನ್ನು ಪಡೆಯುವಂಥದ್ದು, ತಾವು ವಾಸಿಸುವ ಪ್ರದೇಶದಲ್ಲಿ ತಮಗೆ ಬೇಕಾದಂತಹ ಕೆಲಸವನ್ನು ಪಡೆದುಕೊಳ್ಳುವಂಥದ್ದು, ಗ್ರಾಮ ಪಂಚಾಯಿತಿಗಳು ತಮ್ಮ ಕಾರ್ಯಗಳು ತಮ್ಮ ಕ್ರಿಯಾ ಯೋಜನೆಗಳನ್ನು ತಾವೇ ನಿರ್ಮಿಸಿಕೊಳ್ಳುವಂಥದ್ದು ಮತ್ತು ಗ್ರಾಮೀಣ ಸ್ವತ್ತುಗಳ ಸಮುದಾಯ ಸ್ವತ್ತುಗಳ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಐತಿಹಾಸಿಕ ಯೋಜನೆ ನಮ್ಮ ಎಂಜಿ ನರೇಗಾ ಯೋಜನೆ ಏನಿದೆಯಲ್ಲ, ಇವಾಗ ಅದರ ಎಲ್ಲ ಉತ್ತಮ ಅಂಶಗಳಿಗೂ ಕುತ್ತು ತಂದು ಅದನ್ನ ಬೇರು ಸಹಿತ ನಿರ್ಮೂಲನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಮೊದಲನೇದಾಗಿ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ನೋಟ್ ಬ್ಯಾನ್ ಆಗಿರ್ಬೋದು, ಜಿಎಸ್ಟಿ ಆಗಿರ್ಬೋದು, ಅಧಿಕ ತೆರಿಗೆ ಆಗಿರ್ಬೋದು, ಅನಿಯಂತ್ರಿತವಾದಂತಹ ಲಾಕ್ಡೌನ್, ನಮ್ಮ ಕೋವಿಡ್ ಟೈಮ್ನಲ್ಲಿ ಅತ್ಯಂತ ನಿಷ್ಕರುಣೆಯಿಂದ ಒಂದು ವರ್ತಿಸಿದ ಈ ಸರ್ಕಾರಗಳು ಕೊನೆಯದಾಗಿ ನಾವು ಒಂದು ಅವ್ರಿಗೆ ಫ್ರೀ ಕೊಟ್ಟಿಲ್ಲ. ಫ್ರೀ ಕೊಟ್ಟದ್ರ ಬಗ್ಗೆ ಏನೆಲ್ಲ ಅವಹೇಳನ ಮಾಡ್ತಾರೆ ಅದೆಲ್ಲರಿಗೂ ಗೊತ್ತು. ಒಂದು ಅವ್ರಿಗೆ ಉದ್ಯೋಗ ಮಾಡುವಂಥ ಒಂದು ಹಕ್ಕನ್ನು ಕೊಟ್ಟಿದ್ದೀವಿ, ಕಾನೂನುಬದ್ಧವಾದ ಹಕ್ಕು. ಸಂವಿಧಾನದ ಕಲಂ 21A ವಿಧಿ 21A ಏನು ಹೇಳ್ತದೆ, ಘನತೆಯಿಂದ ಜೀವಿಸುವ ಹಕ್ಕು. ಆ ಒಂದು ಘನತೆಯಿಂದ ತನ್ನ ಉದ್ಯೋಗವನ್ನು ತಾನು ಪಡೆದುಕೊಳ್ಳಬೇಕಾದಂಥ ಒಂದು ಹಕ್ಕನ್ನು ಇವರು ಸಂಪೂರ್ಣವಾಗಿ ಕಿತ್ತು ಹಾಕಿ ಇದೀಗ ಈ ಯೋಜನೆ ಏನಿದೆಯಲ್ಲ ಅದನ್ನು ಕೇಂದ್ರ ಸರ್ಕಾರದ ಭಿಕ್ಷೆಯನ್ನಾಗಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕೆಪಿಸಿಸಿ ಅಧ್ಯಕ್ಷರ ಆದೇಶದ ಮೇರೆಗೆ ಮತ್ತು AICC ಅಧ್ಯಕ್ಷರ ಆದೇಶದ ಮೇರೆಗೆ ಈಗಾಗಲೇ ನಾವು ಒಂದು ಕಾರ್ಯಕ್ರಮದಲ್ಲಿ ನಮ್ಮ DK ಶಿವಕುಮಾರ್ ಅಧ್ಯಕ್ಷರು ನಮ್ಮೆಲ್ಲರೂ ಒಂದು ಮೀಟಿಂಗ್ ಮಾಡಿ ಎಲ್ಲರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ತಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಮೊದಲನೇದಾಗಿ ಇಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ, ಆಮೇಲೆ ತಾಲೂಕು ಮಟ್ಟಕ್ಕೆ ಹೋಗ್ತೇವೆ, ಆಮೇಲೆ ಬ್ಲಾಕ್ ಮಟ್ಟದಾಗ, ಆಮೇಲೆ ಪಂಚಾಯತ್ ಮಟ್ಟದಾಗ ಈ ರೀತಿ ನಾವು ಕಾರ್ಯಕ್ರಮಗಳು ಹಮ್ಮಿಕೊಂಡು ಇಡೀ ನಮ್ಮ ಜಿಲ್ಲೆ ಜಾಗೃತಿ. ಯಾಕಂದರೆ ಇದು ನಮ್ಮ ನರೇಗಾ ಏನು ಸ್ಕೀಮ್ ತೆಗೆದ್ರು, ಇದು ವಿಬಿಜಿ ರಾಮ್ಜಿ ಏನು ಮಾಡಿದ್ರಲ್ಲ, ಇದ್ರ ಬಗ್ಗೆ ನಾವು ತಿಳುವಳಿಕೆ ಜನರಿಗೆ ಹೇಳಲಿಕ್ಕೆ. ಯಾಕಂದರೆ ವಿಬಿಜಿ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ ಆಜೀವಿಕಾ ಇದು ಆಜೀವಿಕಾ ಗ್ರಾಮೀಣ ಅಂತ ಈ ರೀತಿ ಇದೆ. ಅದು ಲಾಂಗ್ ಫಾರ್ಮ್ ವಿಬಿಜಿ ಅಂದ್ರೆ ಒಂದು ಪ್ಲ್ಯಾನ್ ಪ್ರಕಾರ ಮಾಡಿದ್ದಾರೆ. ವಿಬಿಜಿ ರಾಮ್ಜಿ ಅಂದರೆ ಆ ರಾಮ್ಜಿ ಅಂತ ಹೆಸರು ಬರ್ತಕ್ಕಂಥದ್ದು ಒಂದು ಉದ್ದೇಶ ಇದರಲ್ಲಿ ಇಟ್ಟುಕೊಂಡು ಜನರಿಗೆ ಪದಗಳ ಕಸರತ್ತು ಅಷ್ಟೇ. ಅದು ಆ ರೀತಿ ಜನರಿಗೆ ಇದ್ರ ಯಾಕಂದ್ರೆ ರಾಮ್ಜಿ ಹೆಸರು ಬಂದರೆ ಜನ ಸ್ವಲ್ಪ ನಮ್ಗೆ ಮೆಚ್ತಾರೆ ಅಂತ ತಿಳ್ಕೊಂಡು ಅದು ಈ ರೀತಿ ಅವರು ಪದ ಬಳಕೆ ಈ ರೀತಿ ಮಾಡಿದ್ದಾರೆ. ಇದು ನಾವು ಯಾಕಂದರೆ 60% ಸೆಂಟ್ರಲ್ ಕೊಡ್ತದೆ, 40% ಮೊದಲ ಮಹಾತ್ಮ ಗಾಂಧಿ ರೋಜ್ಗಾರ ಯೋಜನೆದಾಗ ಇತ್ತು 10% 90% ಸೆಂಟ್ರಲ್ ಗೌರ್ಮೆಂಟ್. ಆದರೆ ಈಗಿನ ಯೋಜನೆದಾಗ 60% ಸೆಂಟ್ರಲ್ ಗೌರ್ಮೆಂಟು, 40% ಸ್ಟೇಟ್ ಗೌರ್ಮೆಂಟ್. 40% ಸ್ಟೇಟ್ ಗೌರ್ಮೆಂಟ್ ಎಲ್ಲಿ ಕೊಡೋಕ್ಕಾಗ್ತದೆ? ಅದಕ್ಕೆ ಇದು ಪೂರಾ ಈ ಯೋಜನೆನೇ ಹಳ್ಳ ಹಿಡಿಸಬೇಕಂತ ಈ ಒಂದು ಪ್ಲಾನ್ ಇದು ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಕಡೆ ಇದ್ರ ಬಗ್ಗೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.